ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ದಿನದಂದು ನಿಟ್ಟಿಸುರನ್ನ ನೆನೆಸಿದನು ಎಂಬ ವಾಕ್ಯವನ್ನ ಧ್ಯಾನಿಸುವರಾಗಿದ್ದೇವೆ. ಅದಕ್ಕೆ ಮುಂಚೆ ಚಿಕ್ಕ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾಗಿರುವ ತಂದೆಯೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ರಾಜ್ಯ. ನಿಟ್ಟುಸಿರನ್ನ ನೆನೆಸಿದನು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ದೇವರೇ, ನಿನ್ನ ಎಲ್ಲ ಮಕ್ಕಳ ಸಂಗಡ ನೀವು ಮಾತಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆಯೇ, ಆಮೇನ್. ನಿಟ್ಟುಸಿರನನ್ನ ನೆನೆಸಿದನು. ವಿಮೋಚನಾ ಕಾಂಡ 2:24. ದೇವರು ಅವರ ನರಳಾಟವನ್ನ ಕೇಳಿ ತಾನು ಅಬ್ರಹಾಮನ, ಇಸಾಕನ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನ ನೆನಪಿಗೆ ತಂದುಕೊಂಡ. ಇಸ್ರಾಯೇಲರು 70 ಮಂದಿ ಐಗುಪ್ತ ದೇಶಕ್ಕೆ ಹೋದರು. ಆಗ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಕ್ಷಾಮವಿದ್ದಿತು. ಆದರೆ ಐಗುಪ್ತ ದೇಶದಲ್ಲಿ ಮಾತ್ರವೇ ದವಸ ಧಾನ್ಯ ಸಿಕ್ಕುತ್ತಿತ್ತು. ಯೋಸೇಫನು ಐಗುಪ್ತದಲ್ಲಿ ಸರ್ವಾಧಿಕಾರಿಯಾಗಿದ್ದರಿಂದ ತನ್ನ ಸಹೋದರರನ್ನ, ತನ್ನ ತಂದೆಯ ಮನೆಯವರನ್ನೆಲ್ಲ ಕರೆಸಿಕೊಂಡು ಅವರನ್ನ ಉಪಚರಿಸಿ ಸಮೃದ್ಧಿಯಾದ ಗೋಷೆನ್ ದೇಶದಲ್ಲಿ ವಾಸಿಸುವಂತೆ ಇರಿಸಿದನು. ಅವರು ಐಗುಪ್ತ ದೇಶದಲ್ಲಿ 430 ವರ್ಷಗಳಿದ್ದರು, ಬಹಳವಾಗಿ ಹೆಚ್ಚಿದರು. ಆಗ ಯೋಸೇಫನನ್ನ ಅರಿಯದಂಥ ರಾಜ್ಯಭಾರ ಆಡಳಿತಕ್ಕೆ ಬಂದಾಗ ಇಸ್ರಾಯೇಲರನ್ನ ಗುಲಾಮತನಕ್ಕೊಪ್ಪಿಸಿ ಬಹಳ ಕೀಳರನ್ನಾಗಿ ಹಿಂಸಿಸಿ ದುಡಿಸಿಕೊಂಡರು. ಬಿಟ್ಟಿ ಕೆಲಸ ಮಾಡಲಾರದೆ ಇಸ್ರಾಯೇಲರು ನಿಟ್ಟುಸಿರು ಬಿಟ್ಟರು. ದೇವ ಮಕ್ಕಳೇ, ನಿಮ್ಮ ಕುಟುಂಬದಲ್ಲೂ ಉದ್ಯೋಗ ಮಾಡುವ ಕಡೆಗಳಲ್ಲೂ ನೀವು ಅನೇಕ ವಿಧದಲ್ಲಿ ಬಾಧೆಗೆ ಒಳಗಾಗಿ ದುಃಖಿತರಾಗಿರಬಹುದು. ಆದರೆ ಯಾರು ಗಮನಿಸಿ ನಿಮಗೆ ನ್ಯಾಯ ಮಾಡದೇ ಇರಬಹುದು. ಆದರೆ ಕರ್ತನು ನಿಮಗೆ ಬಿಡುಗಡೆ ಕೊಡುವನು. ಫರೋಹನನ ಗುಲಾಮತನದಿಂದ ಇಸ್ರಾಯೇಲನನ್ನ ಬಿಡಿಸಿದಾತನು ನಿಮ್ಮ ನಿಟ್ಟುಸಿರನ್ನು ನೋಡಿದ್ದಾನೆ. ಆತನು ಬಿಡುಗಡೆ ಮಾಡುವನು. ಇಸ್ರಾಯೇಲರನ್ನ ದುಡಿಸಿಕೊಳ್ಳುತ್ತಿದ್ದ ಐಗುಪ್ತದ ಅರಸನು ಅವರನ್ನ ಬಿಡುಗಡೆ ಮಾಡದೆ ಇನ್ನೂ ಕಠಿಣವಾಗಿ ದುಡಿಸಿಕೊಂಡು ಹಿಂಸೆ ಮಾಡಿದನು. ಕರ್ತನು ಮೋಶೆ, ಆರೋನನನ್ನ ಎಬ್ಬಿಸಿ ಇಸ್ರಾಯೇಲರ ಬಿಡುಗಡೆಗಾಗಿ ತಾನೇ ತನ್ನ ಭುಜಬಲದಿಂದ ಯುದ್ಧ ಮಾಡಿದನು. ಅವರ ನರಳಾಟಕ್ಕೆ ಮನಮರಗಿದ ಕರ್ತನು ಐಗುಪ್ತರನ್ನ ಅನೇಕ ದಂಡನೆಗೆ ಗುರಿ ಮಾಡಿದನು. ಕೊನೆಯಲ್ಲಿ ಐಗುಪ್ತರು ಇಡೀ ಸೈನ್ಯವು ಕೆಂಪು ಸಮುದ್ರದಲ್ಲಿ ಮುಳುಗುವಂತೆ ಮಾಡಿ ತನ್ನ ಜನರನ್ನ ಬಿಡಿಸಿದನು. ಅದೇ ಕರ್ತನು ಇಂದು ಸಹ ತನ್ನ ಜನರಿಗಾಗಿ ಯುದ್ಧ ಮಾಡುವವನಾಗಿದ್ದಾನೆ. ಆತನು ವಾಗ್ದಾನ ಮಾಡಿ ನಿಮ್ಮನ್ನ ತಾಕುವವನು. ಕರ್ತನ ಕಣ್ಣುಗುಡ್ಡನ್ನ ತಾಕುವವನಾಗಿದ್ದಾನೆ. ಆತನು ವಾಗ್ದಾನ ಮಾಡಿ ನಿಮ್ಮನ್ನ ತನ್ನ ಮಹಿಮೆಯ ಮುಖಾಂತರ ಆಶೀರ್ವದಿಸುತ್ತಾನೆ. ಆದ ಕಾರಣ ತನ್ನ ಪ್ರಸಿದ್ಧಿಗಾಗಿ ನನ್ನನ್ನು ಕಳುಹಿಸಿದ ಸೇನಾಧೀಶ್ವರನಾದ ಯೆಹೋವನು ನಿಮ್ಮನ್ನ ಸೂರೆ ಮಾಡಿದ ಜನಾಂಗಗಳ ವಿಷಯವಾಗಿ ನಾನು ಕೈ ಬೀಸುವನು ಎಂದಿದ್ದಾನೆ. ಜಕರ್ಯ 2:8. ಜಕರ್ಯ 2:10. ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ. ಇಗೋ, ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.